ಕುಡಿಯುವ ನೀರಿಗಾಗಿ ನಿವಾಸಿಗಳ ಪರದಾಟ. ಕೊಪ್ಪಳದ ಗವಿಮಠದಲ್ಲಿ ಅದ್ಧೂರಿ ಮಿರ್ಚಿ ಜಾತ್ರೆ. ಲಾಲ್ಬಾಗ್ ಫ್ಲವರ್ ಶೋ ಇಂದು ತೆರೆ. ಮಲೆನಾಡು ಭಾಗದಲ್ಲಿ ನಿಲ್ತಾ ಇಲ್ಲ ಕಾಡಾನೆಗಳ ಉಪಟಳ. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಿಗಮ ಮಂಡಳಿ ನೇಮಕಾತಿಗೆ ಕೆಲ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಪಕ್ಷಕ್ಕೆ ದುಡಿದ ಎಲ್ಲ ಶಾಸಕರು ಕಾರ್ಯಕರ್ತರಿಗೆ ಅಧಿಕಾರ ಸಿಗಲಿ ಎಂದು ನಿಗಮ ಮಂಡಳಿಗಳಿಗೆ 2 ವರ್ಷ ಅವಧಿಯ ಸೂತ್ರವನ್ನು ಹೈಕಮಾಂಡ್ ಮಾಡಿದೆ ಎಂದರು. ಪಕ್ಷದ ಎಲ್ಲರಿಗೂ ಅವಕಾಶ ದೊರೆಯಬೇಕು, ಆದ ಕಾರಣ 2 ವರ್ಷ ಮಾತ್ರ ಅಧಿಕಾರಾವಧಿ ಅಂತ ಹೇಳಿದ್ದೀವಿ. ಹೈಕಮಾಂಡ್ ಕೊಟ್ಟಿರುವ ಸೂತ್ರವನ್ನು ನಾವು ಜಾರಿಗೆ ತಂದಿದ್ದೀವಿ ಎಂದರು. ಅಲ್ಲದೆ ಇದರಲ್ಲಿ ಸಿದ್ದರಾಮಯ್ಯ ಅವರದ್ದು ಏನೂ ಇಲ್ಲ, ನನ್ನದು ಏನೂ ಇಲ್ಲ. ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಕಾರ್ಯಕರ್ತರು ದುಡಿದಿದ್ದಾರೆ, ಆದ ಕಾರಣ ಎಲ್ಲರಿಗೂ ಅವಕಾಶ ನೀಡಬೇಕು ಎಂದರು. ಇನ್ನು ಬಿಜೆಪಿ 28ಕ್ಕೆ 28 ಕ್ಷೇತ್ರ ಗೆಲ್ಲುತ್ತೆ ಎಂಬ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. 28 ಯಾಕೆ, 523 ಕ್ಷೇತ್ರ ಬೇಕಾದ್ರೂ ಗೆಲ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ವಿಧಾನಸಭೆ ಚುನಾವಣೆಯಲ್ಲಿ 224 ಸ್ಥಾನ ಗೆಲ್ಲೋದಾಗಿ ಹೇಳಿದ್ರು, ಆದ್ರೆ ಏನಾಯ್ತು ಅಂತ ಪ್ರಶ್ನಿಸಿದ್ರು. ನಾವು 136ರಿಂದ 140 ಸ್ಥಾನ ಗೆಲ್ಲೋದಾಗಿ ಹೇಳಿದ್ವಿ ಅಂತ ತಿರುಗೇಟು ಕೊಟ್ಟರು. ಸಿದ್ದರಾಮಯ್ಯನವ್ರದ್ದು ಏನೂ ಇಲ್ಲ, ಡಿ.ಕೆ. ಶಿವಕುಮಾರ್ದು ಏನಿಲ್ಲ. ಪಕ್ಷ ಎಲ್ಲರಿಗೂ ಇರೋಂಥ ಬೇಕಾದಷ್ಟು ಜನ ಕಾರ್ಯಕರ್ತರು ದುಡಿದಂಥವ್ರು ಇದ್ದಾರೆ, ಈ ಪಕ್ಷ ಅಧಿಕಾರಕ್ಕೆ ತಂದವರು ಇದ್ದಾರೆ. ಸೊ ಆ ರೀತಿ ಒಂದು ಅವಕಾಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ವಾಪಸ್ಸಾಗಿದ್ದಾರೆ ಎಂದು ಸಿದ್ದಗಂಗಾ ಮಠಕ್ಕೆ ಭೇಟಿ ಕೊಟ್ಟ ಅವರು ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ ದರ್ಶನ ಪಡೆಕೊಂಡರು. ಬಳಿಕ ಮಾತನಾಡಿದ ಅವರು, ಬಿಜೆಪಿಗೆ ವಾಪಸ್ಸಾಗಿದ್ದಕ್ಕೆ ಪ್ರೀತಿ ಗೌರವ ತೋರಿಸ್ತಾ ಇದ್ದಾರೆ. ವಾಪಸ್ ಬರುವಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ರು. ನಾನು ಯಾವುದೇ ಬೇಡಿಕೆ ಇಟ್ಟಿಲ್ಲ, ಷರತ್ತು ರಹಿತವಾಗಿ ಪುನರ್ ಸೇರ್ಪಡೆಯಾಗಿದ್ದೀನಿ ಎಂದರು. ಇನ್ನು ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಗೌರವ ಕೊಟ್ಟಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೀನಿ ಎಂದರು. ಲಕ್ಷ್ಮಣ್ ಸವದಿ ಅವರ ಜೊತೆ ಸಂಪರ್ಕದಲ್ಲಿ ಇಲ್ಲ, ಅವರ ಮನಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಅಂತ ಕೂಡ ತಿಳಿಸಿದ್ರು. ಇದೇ ವಿಚಾರವಾಗಿ ಮಾಜಿ ಸಚಿವ ರೇಣುಕಾಚಾರ್ಯ ಮಾತಾಡಿ, ಶೆಟ್ಟರ್ ಅವರು ಯಾವುದೋ ಕಾರಣಕ್ಕೆ ಪಕ್ಷ ಬಿಟ್ಟು ಹೋಗಿದ್ರು, ದೇಶದಲ್ಲಿ ಮತ್ತೆ ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಎಂಬ ಉದ್ದೇಶದಿಂದ ಸಂಘಟನೆ ಮಾಡೋಕೆ ಬಂದಿದ್ದಾರೆ ಎಂದರು. ಅಲ್ಲದೆ ಲೋಕಸಭೆಯ 28 ಕ್ಷೇತ್ರಗಳನ್ನು ಗೆಲ್ಲಿಸೋಕೆ ಶೆಟ್ಟರ್ ಮರಳಿ ಸೇರ್ಪಡೆಯಾಗಿದ್ದಾರೆ. ಶೆಟ್ಟರ್ ವಾಪಸ್ ಬಂದಿರೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಖಂಡರಲ್ಲಿ ಸಂತಸ ತಂದಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನೊಂದು ಕೆಡರ್ ಇದೆ, ನಾವು ಯಾವುದೇ ಜಿಲ್ಲೆಯಲ್ಲಿ ಪ್ರವಾಸ ಹೋದಾಗ ಇಲ್ಲ ನೀವು ಮತ್ತೆ ವಾಪಸ್ ಬರಬೇಕು ಅನ್ನುವಂಥದ್ದಿತ್ತು. ರಾಜ್ಯ ನಾಯಕರು ಅದಕ್ಕೆ ಒತ್ತು ಕೊಟ್ಟರು ಮತ್ತು ರಾಷ್ಟ್ರೀಯ ನಾಯಕರು ಅವರ ಕರೆಯ ಮೇರೆಗೂ ಸಹಿತ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವಂಥ ಕೆಲಸ. ಯಾವುದೇ ರೀತಿಯಾದ ಬೇಡಿಕೆಯನ್ನು ನಾನು ಇಟ್ಟಿಲ್ಲ, ಅನ್ಕಂಡೀಷನಲ್ ಜಾಯ್ನ್ ಆಗಿದ್ದೀನಿ. ನಮ್ಮ ಮನೆ ವಾಪಸ್ ಬಂದಿದ್ದೀನಿ. ನಾವು ಕಾಂಗ್ರೆಸ್ ಅವ್ರಿಗೆ ಏನೂ ಬ್ಲೇಮ್ ಮಾಡಿಲ್ಲ, ಬ್ಲೇಮ್ ಮಾಡೋದೂ ಇಲ್ಲ. ಯಾವುದೋ ಕಾರಣಕ್ಕೆ ಹೋಗಿದ್ರು. ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಬೇಕು, ರಾಜ್ಯದಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ 28ಕ್ಕೆ 28 ಲೋಕಸಭಾ ಸದಸ್ಯನ ಗೆಲ್ಲಿಸೋಕೆ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ಮರಳಿ ಮನೆಗೆ ಬಂದಷ್ಟೇ. ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಅತ್ಯಂತ ಸಂತೋಷ ಇದೆ, ಮತದಾರರಿಗೂ ಒಂದು ಒಳ್ಳೆ ಭಾವನೆಗಳಿದೆ. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಲಿಂಗಾಯತ ಶ್ರೀಗಳು ಭಾಗಿಯಾಗಿದ್ದಕ್ಕೆ ಪ್ರಭು ಚನ್ನಬಸವ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ಯಾರು ಲಿಂಗಾಯತ ಧರ್ಮದ ಹೆಸರು ಹೇಳಿಕೊಂಡು ಪೀಠದ ಜಗದ್ಗುರುಗಳಾದರೂ, ನಮಗೆ ಸಮಾನತೆ ಬೇಕು, ಹಕ್ಕು ಬೇಕು, ಮೀಸಲಾತಿ ಬೇಕು ಅಂತ ಹೋರಾಡಿದ್ರು, ಅವರಿಗೆ ನಾವು ಎಲ್ಲವನ್ನೂ ಕೊಟ್ಟಿದ್ದೇವೆ. ಅವರು ಹೋಗಿ ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ, ಅಂಥವರಿಗೆ ಧಿಕ್ಕಾರ ಅಂತ ಕಿಡಿಕಾರಿದ್ದಾರೆ. ಇನ್ನು 12 ವರ್ಷ ವನವಾಸದಲ್ಲಿ ಇದ್ದವರು ನಮಗೆ ಮುಖ್ಯವಲ್ಲ, ಎಲ್ಲ ಮಹಿಳೆಯರು ಸಣ್ಣ ಸಣ್ಣ ಸೂಕ್ಷ್ಮತೆಗಳು ಅರ್ಥ ಆಗಬೇಕು. ಎಲ್ಲ ಕಡೆ ಜೈಕಾರ ಹಾಕೋದು ಬಿಟ್ಟು ಈ ಸ್ವತಂತ್ರ ಧರ್ಮದ ದಿವ್ಯತೆಯ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳಿದರು. ಅಲ್ಲದೆ ಸೀತೆ ಹೇಳ್ತಾಳೆ, ರಾಮ 12 ವರ್ಷ ನನ್ನನ್ನು ಕಾಡಿನಲ್ಲಿ ಬಿಟ್ಟೇ ಇಲ್ಲ, ಅದು ನನಗೆ ಬೇಸರ ಇಲ್ಲ, ಈ ಸನಾತನ ವಾತಾವರಣದಲ್ಲಿ ಹೆಣ್ಣಾಗಿ ಹುಟ್ಟಿದ್ದು ತಪ್ಪು ಎನ್ನುತ್ತಾಳೆ ಅಂತ ಅಥಣಿ ಮೊಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಯಾರು ಲಿಂಗಾಯತ ಧರ್ಮದ ಹೆಸರು ಹೇಳಿಕೊಂಡು ಪೀಠದ ಜಗದ್ಗುರುಗಳಾದರು ಕೆಲವು ಜನ, ಯಾರು ಲಿಂಗಾಯತ ಧರ್ಮದ ಹೇಳಿಕೊಂಡು ಜಗದ್ಗುರುಗಳ ಪೀಠ ಆಗಿ ನಮಗೆ ಸಮಾನತೆ ಬೇಕು, ನಮಗೆ ಹಕ್ಕೊತ್ತಾಯ ಬೇಕು, ಜಾತಿಗೆ ನಮಗೆ ಮೀಸಲಾತಿ ಬೇಕು ಅಂತ ಹೋರಾಡಿದ್ರು, ಅಂಥವರಿಗಾಗಿ ನಾವು ಎಲ್ಲವನ್ನ ಕೊಟ್ಟಿವಿ. ಅವ್ರು ಹೋಗಿ ಮೊನ್ನೆ ಒಂದು ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿ ತಿರುಗಾಡ್ತಾರಂದ್ರೆ ಅಂಥವ್ರಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ ಈ ವೇದಿಕೆ ಮೂಲಕ, ಗೊತ್ತಿರಲಿ. ಸೀತಾ ಮಾತೆ ಹೇಳ್ತಾಳೆ, ರಾಮ 12 ವರ್ಷಗಳ ಕಾಲ ನನ್ನನ್ನು ಕಾಡಿಗೆಲ್ಲಿ ಬಿಟ್ಟಲ್ಲ, ಅದು ನನಗೆ ಬಹಳ ಇದನ್ನು ಅನಿಸಲಿಲ್ಲ. ಹೆಣ್ಣಾಗಿ ಹುಟ್ಟಿದ್ನೆಲ್ಲ ಈ ದೇಶ ಸನಾತನ ವಾತಾವರಣದಲ್ಲಿ, ಅದು ನನ್ನ ತಪ್ಪು ಅಂತ ಹೇಳ್ತಾಳಂತೆ. ಯಾದಗಿರಿಯಲ್ಲಿ ಶಹಾಪುರದಲ್ಲಿ ಅಕ್ಕಿ ಕಳ್ಳತನ ಪ್ರಕರಣ ಸಂಬಂಧ ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಸಹೋದರ ರಾಜು ರಾಥೋಡ್ ಬಂಧಿಸಲಾಗಿದೆ. 15 ದಿನಗಳ ಹಿಂದೆ ರಾಜು ರಾಥೋಡ್ಗೆ ಸೇರಿದ ರೈಸ್ ಮಿಲ್ನಲ್ಲಿ 700 ಕ್ವಿಂಟಲ್ ಅಕ್ಕಿ ಜಪ್ತಿ ಮಾಡಲಾಗಿತ್ತು. ಅದಾದ 15 ದಿನಗಳ ಬಳಿಕ ಮತ್ತೆ ದಾಳಿ ನಡೆಸಿದ ಪೊಲೀಸರು ಮತ್ತಷ್ಟು ಪಡಿತರ ಅಕ್ಕಿ ವಶಪಡಿಸಿಕೊಂಡಿದ್ದಾರೆ. ತಡರಾತ್ರಿ ರಾಥೋಡ್ಗೆ ಸೇರಿದ ಗುರುಮಟ್ಕಲ್ನ ಲಕ್ಷ್ಮೀ ತಿಮ್ಮಪ್ಪ ವೇರ್ ಹೌಸ್ನಲ್ಲಿರುವ ರೈಸ್ ಮಿಲ್ ಮೇಲೆ ಪೊಲೀಸರು ದಾಳಿ ನಡೆಸಿದರು. ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮ್ದಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ 550 ಕ್ವಿಂಟಲ್ ಅಕ್ಕಿ ವಶಪಡಿಸಿಕೊಂಡಿದ್ದಾರೆ.
ರಾಜು ರಾಥೋಡ್ನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಲ್ಲದೆ ಈ ಹಿಂದೆ ಅಕ್ಕಿ ಕಳ್ಳತನ ಕೇಸ್ನಲ್ಲಿ ಪೊಲೀಸರು ತನ್ನನ್ನು ಬಂಧಿಸಿದ್ದಾಗಿ ಮಣಿಕಂಠ ರಾಥೋಡ್ ಹೇಳಿಕೊಂಡಿದ್ರು. ಬಳಿಕ ದೆಹಲಿ ಪೊಲೀಸರ ನೆರವಿನಿಂದ ಬಂಧನಕ್ಕೆ ಒಳಗಾಗದೆ ಕಠ್ಮಂಡುವಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಇವತ್ತು CER-DAR ನೇಮಕಾತಿ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಯಾವುದೇ ಅಕ್ರಮ ನಡೆಯದಂತೆ ಬೀದರ್ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿತ್ತು. ಪರೀಕ್ಷಾ ಕೇಂದ್ರದ ಸುತ್ತಮುತ್ತ 200 ಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಡಿಟೆಕ್ಟರ್ಗಳ ಮೂಲಕ ತೀವ್ರ ತಪಾಸಣೆ ಮಾಡಿ ಪರೀಕ್ಷಾರ್ಥಿಗಳನ್ನ ಪರೀಕ್ಷಾ ಕೇಂದ್ರದ ಒಳಗೆ ಬಿಡಲಾಯಿತು. ಇತ್ತ ಚಿತ್ರದುರ್ಗದಲ್ಲಿ ಶೋಷಿತ ಜಾಗೃತಿ ಸಮಾವೇಶಕ್ಕೆ ಸರ್ಕಾರಿ ಬಸ್ಗಳನ್ನ ತೆಗೆದುಕೊಂಡಿದ್ದ ಹಿನ್ನೆಲೆ ಪರೀಕ್ಷಾರ್ಥಿಗಳು ಪರದಾಡುವಂತಾಯಿತು. ದಾವಣಗೆರೆ ಬಸ್ ಸ್ಟೇಷನ್ನಲ್ಲಿ ಒಂದ್ ಕಡೆಯಿಂದ ಬೇರೊಂದ್ ಕಡೆಗೆ ಹೋಗಿ ಪರೀಕ್ಷೆ ಬರಬೇಕಾಗಿದ್ದ ಪರೀಕ್ಷಾರ್ಥಿಗಳು ಪರದಾಡಿದ್ರು. ಇಂಥ ಟೈಮಲ್ಲಿ ಬಸ್ಗಳ ಸಂಖ್ಯೆ ಹೆಚ್ಚಿಸಬೇಕು, ಅದನ್ನು ಬಿಟ್ಟು ಸಮಾವೇಶ ಜಾತ್ರೆ ಅಂತ ಬಸ್ಗಳನ್ನು ಕಳುಹಿಸಿ ಸಾರ್ವಜನಿಕರಿಗೆ ಹಾಗೂ ಪರೀಕ್ಷಾರ್ಥಿಗಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಪರೀಕ್ಷಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಮುಂದುವರೆದಿದೆ. ಎಣ್ಣೆ ಗಾಂಜಾ ಮತ್ತಲ್ಲಿ ಸಾರ್ವಜನಿಕರಿಗೆ ಕಿರುಕುಳ ನೀಡಿದ ಘಟನೆ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಾರ್ ವಾಶ್ ಮಾಡುವ ಸಿಬ್ಬಂದಿಗಳಿಂದ ಕಿರುಕುಳ ಆರೋಪ ಕೇಳಿಬಂದಿದ್ದು, ರಾತ್ರಿ ವೇಳೆ ಕೆಲಸ ಮಾಡುವ ನೆಪದಲ್ಲಿ ಬಂದು ಪುಂಡಾಟಿಕೆ ಮೆರೀತಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುಂಡರ ಹಾವಳಿಗೆ ಬೇಸತ್ತು ಅನೇಕರು ಮನೆಯನ್ನೇ ಖಾಲಿ ಮಾಡಿದ್ದಾರೆ. ಇನ್ನು ಕಾರ್ ವಾಶ್ ಅಂಗಡಿಯ ಮುಂಭಾಗದ ಕಾಂಪೌಂಡ್ ಮೇಲೆ ಕುಳಿತು ಹುಡುಗಿಯರಿಗೆ ರ್ಯಾಗಿಂಗ್ ಮಾಡೋದಲ್ಲದೆ ಗಾಂಜಾ ಸೇವನೆ ಮಾಡಿ ಸ್ಥಳೀಯರಿಗೆ ಹಿಂಸೆ ನೀಡುತ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಪೊಲೀಸರಿಗೆ ಎಷ್ಟೇ ದೂರು ನೀಡಿದರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಇಲ್ಲಿನ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಪ್ರಾರಂಭ ಆಗುವ ಮೊದಲೇ ಜನರು ನರಕಯಾತನೆ ಅನುಭವಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಣ್ಣ ಬಡಾವಣೆಯ ವೆಂಕಟಪ್ಪ ಬ್ಲಾಕ್ನ ಜನರು ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ವಾಸ್ತವದಲ್ಲಿ ನಲ್ಲಿಗಳಲ್ಲಿ ಒಂದು ಹನಿ ಕುಡಿಯುವ ನೀರು ಕಂಡು ಇಲ್ಲಿನ ಜನ ಬರೋಬ್ಬರಿ 1 ತಿಂಗಳು ಕಳೆದಿದೆ. ಜಲಮಂಡಳಿ ಗಮನಕ್ಕೆ ತಂದ್ರೆ ಯಾವುದೇ ಪ್ರಯೋಜನ ಇಲ್ಲ. ಈ ಬ್ಲಾಕ್ನಲ್ಲಿ 60 ಮನೆ ಇದೆ. ಈ ಪೈಕಿ 3 ಮನೆಗಳಿಗೆ ಮಾತ್ರ ಜಲಮಂಡಳಿ ಮೀಟರ್ ಇದೆ. ಆದಾಗ್ಯೂ ಸಬ್ ಕನೆಕ್ಷನ್ಗಳ ಮೂಲಕ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಆದ್ರೆ ಅದರಲ್ಲೂ ನೀರಿಗೆ ಹಾಹಾಕಾರ ಎದುರಾಗಿದೆ ಅಂತ ನಿವಾಸಿಗಳು ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಇಲ್ಲಿನ ಜನ ನಡೆದಾಡಬೇಕು. ಹೀಗಾಗಿ ಕುಡಿಯೋ ನೀರು ಕೊಡಿ ಅಂತ ಇಲ್ಲಿನ ನಿವಾಸಿಗಳು ಮನವಿ ಮಾಡ್ತಿದ್ದಾರೆ. ನೀರಿನ ಸಮಸ್ಯೆ ಇದೆ. ಇಲ್ಲಿ ನಾವು AC ಶ್ರೀನಿವಾಸ್ ಅವರಿಗೆ ಹೇಳಿದ ಮೇಲೆ ಅವ್ರು ತಕ್ಷಣ ಬಂದು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ರು. ಸಾಕಡೆಯಿಂದ ವಾಲ್ ಹಾಕಿ ನೀರಿನ ವ್ಯವಸ್ಥೆ ಮಾಡಿಕೊಟ್ರು. ಅದು ಬರೀ 2 ತಿಂಗಳು ಮಾತ್ರ ಬಂದಿರೋದು. ಅಕ್ಟೋಬರ್ ನವೆಂಬರ್ ಮಾತ್ರ ಬಂದಿರೋದು. ಆಮೇಲೆ ನೀರಿನ ಸಮಸ್ಯೆ ಮುಂದಿನಂತೆ ತಿರ್ಗಾ ಶುರುವಾಗಿದೆ. ನೀರು ಬರ್ತಾ ಇಲ್ಲ. ನಾವು ಕೆಲ್ಸಕ್ಕೆ ಹೋಗೋರು, ಮಕ್ಕಳು ಸ್ಕೂಲ್ಗೆ ಹೋಗೋರನ್ನ ನಾವು ನೀರಿಗೋಸ್ಕರ ನಾವು ಅಲ್ಲಿ ಹೋಗಿ ಅಲಿಯೋದು. ನಾವು ಇಲ್ಲಿ ಹುಟ್ಟಿ ಬೆಳೆದು ಬೇರೆ ಕಡೆ ಹೋಗಿ ಕೇಳೋದಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಸರ್. ನೀರು 1 ಕಿಲೋಮೀಟ್ರ್ ಹೋಗೋಕ್ಕಾಗತ್ತೆ. ಆಮೇಲೆ ಮೀಟ್ರ್ ಇಲ್ಲ ಸರ್, ಯಾರ ಮನೆಗೂ ಮೀಟ್ರ್ ಇಲ್ಲ. 1-2 ಮನೆಗೆ ಮೀಟ್ರ್ ಇದೆ. ಅದನ್ನು ಕೇಳಕ್ಕೆ ಹೋದರೆ ನೀವೇ ದುಡ್ಡು ಹಾಕ್ಕೊಂಡು ನೀವೇ ಮಾಡಿಸ್ಕೊಳ್ರಿ, BWSSB ಅವರು ಅಂತ ನಮ್ಗೆ ಹೇಳ್ತಾರೆ. ದಕ್ಷಿಣ ಕುಂಭಮೇಳ ಅಂತ ಹೆಸರಾಗಿರುವ ಕೊಪ್ಪಳ ಗವಿಸಿದ್ದೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾದರು. ಇನ್ನು ಇಂದು ಕೂಡ ಕೊಪ್ಪಳ ಗವಿ ಮಠದಲ್ಲಿ ಮಿರ್ಚಿ ಜಾತ್ರೆ ನಡೆಯಿತು. 2ನೇ ದಿನದ ಮಿರ್ಚಿ ಜಾತ್ರೆ ಹೆಚ್ಚು ಖ್ಯಾತಿ ಪಡೆದಿದೆ. ಇನ್ನು ಇಂದು ಗವಿ ಮಠಕ್ಕೆ ಬರೋ ಭಕ್ತರಿಗೆ ಪ್ರಸಾದವಾಗಿ ಮಿರ್ಚಿ ವಿತರಣೆ ಮಾಡಲಾಯಿತು. 25 ಕ್ವಿಂಟಾಲ್ ಕಡಲೆ ಹಿಟ್ಟು, 20 ಕ್ವಿಂಟಾಲ್ ಹಸಿ ಮೆಣಸಿನಕಾಯಿ, 10 ಬ್ಯಾರಲ್ ಎಣ್ಣೆ, 60 ಸಿಲಿಂಡರ್ ಬಳಸಿ ಮಿರ್ಚಿ ತಯಾರಿಸಿದ್ರು. 100 ಜನರ 4 ತಂಡದಲ್ಲಿ ಮಿರ್ಚಿ ದಾಸೋಹದಲ್ಲಿ ಭಾಗಿಯಾಗಿ ಲಕ್ಷ ಮಿರ್ಚಿ ತಯಾರಿಸಿದ್ರು. ಇನ್ನು ಇಂದು ರಾತ್ರಿವರೆಗೂ ದಾಸೋಹದಲ್ಲಿ ಮಿರ್ಚಿಯನ್ನ ಪ್ರಸಾದ ರೂಪದಲ್ಲಿ ವಿತರಣೆ ಮಾಡಲಾಗುತ್ತೆ. ಸಸ್ಯಕಾಶಿ ಲಾಲ್ಬಾಗ್ನ 215ನೇ ಫ್ಲವರ್ ಶೋಗೆ ಇಂದು ತೆರೆ ಬಿದ್ದಿದೆ. ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ 17ರಿಂದ 11 ದಿನಗಳ ಕಾಲ ಆಯೋಜಿಸಿದ್ದ ಫ್ಲವರ್ ಶೋಗೆ ಇಂದು ತೆರೆ ಎಳೆಯಲಾಗಿದೆ. ಕಳೆದ 10 ದಿನದಲ್ಲಿ 4,56,000 ಮಂದಿ ಲಾಲ್ಬಾಗ್ ಫ್ಲವರ್ ಶೋ ಕಣ್ತುಂಬಿಕೊಂಡಿದ್ದಾರೆ. ಟಿಕೆಟ್ ಮಾರಾಟದಿಂದ 1,91 ಲಕ್ಷ ರೂಪಾಯಿ ಆದಾಯ ಮಾಡಿದೆ ಎನ್ನಲಾಗಿದೆ. ಇನ್ನು ಫ್ಲವರ್ ಶೋ ಆಯೋಜನೆಗೆ 2.80 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. ಫ್ಲವರ್ ಶೋ ನೋಡೋದಕ್ಕೆ 10 ಲಕ್ಷ ಜನ ಬರುವ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಯ ಮಟ್ಟದಲ್ಲಿ ಜನ ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಣೆ ಮಾಡೋದಕ್ಕೆ ಆಗಮಿಸಿರಲಿಲ್ಲ ಅಂತ ಆಡಳಿತ ಮಂಡಳಿ ತಿಳಿಸಿದೆ. ಅಲ್ಲದೆ ಇಂದು ರಜಾ ದಿನ ಆಗಿದ್ದರಿಂದ ಅಧಿಕ ಸಂಖ್ಯೆಯಲ್ಲಿ ಜನ ಆಗಮಿಸಿದರು. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಬೆಳ್ಳಂಬೆಳಿಗ್ಗೆ 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾದ ಘಟನೆ ಹಾಸನದ ಗೆಂಡೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತೋಟದಲ್ಲಿ ಕಾಡಾನೆಗಳ ಹಿಂಡನ್ನು ಕಂಡು ಜನರು ಆತಂಕಗೊಂಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿ ಸಿಡಿಸಿ ಜನನಿಬಿಡ ಪ್ರದೇಶಕ್ಕೆ ಗಜಪಡೆಯನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕಾಡಾನೆಗಳ ಗುಂಪಿನಲ್ಲಿ ಭೀಮಾ ಸೇರಿದಂತೆ ಹಲವು ಸಲಗಗಳು ಇರೋದು ಕಂಡುಬಂದಿದೆ. ಇದರಿಂದ ಗ್ರಾಮಸ್ಥರು ಆತಂಕಗೊಂಡು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯದ ಸರ್ಕಾರ ಮತ್ತು ಅರಣ್ಯ ಇಲಾಖೆ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಇತ್ತ ಸಕಲೇಶಪುರದ ಕೆಂದನಮನೆ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿವೆ. ಆಹಾರ ಅರಸಿ ಗ್ರಾಮದ ಕಾಫಿ ತೋಟವೊಂದರ ವಾಸದ ಮನೆಗೆ ಕಾಡಾನೆಗಳ ಹಿಂಡು ಲಗ್ಗೆ ಇಟ್ಟಿವೆ. 1 ಗಂಟೆಗೂ ಹೆಚ್ಚು ಕಾಲ ಮನೆಯ ಬಳಿ ನಿಂತಿದ್ದ ಗಜಪಡೆ ಕಂಡು ನಿವಾಸಿಗಳು ಭಯಭೀತರಾಗಿದ್ದರು. ಇನ್ನು ಕಾಡಾನೆ ಪ್ರತ್ಯಕ್ಷದಿಂದ ವಾಹನ ಸವಾರರು ಎಚ್ಚರಿಕೆ ವಹಿಸುವಂತೆ ಅರಣ್ಯ ಸಿಬ್ಬಂದಿಗಳು ಸೂಚನೆ ನೀಡಿದ್ದಾರೆ.